ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಟೈಮ್ ಬಂದುಬಿಟ್ಟು 4:45 ಆಗಿತ್ತು. ಬೆಳಗಿನ ಜಾವ 4:45ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಒಂದು 1/4 ಗಂಟೆ ಮುಂಚೆನೇ ಎದ್ದಿದ್ದೀನಿ. ಡೈಲಿ 5 ಗಂಟೆಗೆ ಎದ್ದೇಳ್ತಾ ಇದ್ದೆ. ಇವತ್ತು ಮಾತ್ರ 4:45ಗೆ ಎದ್ದಿದ್ದೀನಿ. ಇವತ್ತು ಶನಿವಾರ ಬೇರೆ. ಶನಿವಾರದ ವಿಡಿಯೋನ ನಾನು ಶನಿವಾರನೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕಿತ್ತು ಮತ್ತು ಅವ್ರು ಸ್ಕೂಲಿಗೆ ಕಳಿಸೋದಿತ್ತು. ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗನೆ. ಅದಕ್ಕೆ ಇವಾಗ ಫಸ್ಟ್ ಒಲೆ ಹಚ್ಚೋಣ ಅಂತೇಳ್ಬಿಟ್ಟು ಒಲೆ ಹಚ್ಚೋಕ್ಕೂ ಮುಂಚೆನೇ ಬೂದಿ ಎಲ್ಲ ತೆಗಿಬೇಕು. ತೆಗೆದು ಆಮೇಲೆ ಒಲೆ ಹಚ್ತೀನಿ. ಒಂದು ಸೈಡ್ ಅಮ್ಮ ಮಲ್ಕೊಂಡಿದ್ದಾರೆ ಅಡುಗೆ ರೂಮಲ್ಲೇ. ನಮ್ಮದು ಒಂದು ಚಿಕ್ಕ ರೂಮು ಆಯಿತಾ, 2 ರೂಮ್ ಇರೋವಂಥದ್ದು. ಒಂದು ಹಾಲು, ಒಂದು ಕಿಚನ್, ಇಷ್ಟೇ. ಹಾಲಲ್ಲಿ ನಾನು, ಮಕ್ಕಳು, ನಮ್ಮ ಮನೆಯವರು ಮಲ್ಕೊತೀವಿ. ಕಿಚನಲ್ಲಿ ಅಮ್ಮ ಮಲ್ಕೊತಾರೆ. ಇವಾಗ ಇದನ್ನು ಬೂದಿ ಎಲ್ಲ ತೆಗಿತಾ ಇದ್ದೀನಿ. ಈ ಬೂದಿ ಎಲ್ಲ ತೆಗೆದ್ಬಿಟ್ಟು ಒಲೆನ ಹಚ್ಚಬೇಕು. ಒಲೆ ಹಚ್ಚಿದ ಮೇಲೆ ಅದ್ರ ಪಾಡಿಗೆ ಅದು ನೀರು ಕಾಯ್ತಾ ಇರುತ್ತೆ. ನನ್ನ ಪಾಡಿಗೆ ನಾನು ಏನಾದರೂ ಎಕ್ಸ್ಟ್ರಾ ಕೆಲಸ ಇರುತ್ತಲ್ವ, ಈಗ ಕಸ ಗುಡಿಸೋದು, ನೆಲ ಒರೆಸೋದು, ಹೊರಗಡೆ ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಅದೆಲ್ಲ ಮಾಡಿಕೊಂಡು ಫಿನಿಷ್ ಮಾಡ್ಕೊಳ್ಳೋಷ್ಟರಲ್ಲೇ ನೀರು ಕೂಡ ಕಾದಿರುತ್ತೆ. ಅವಾಗ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೋಬೋದು. ಈ ಬೂದಿನ ನಾವು ಚೆಲ್ಲೋದಕ್ಕೆ ಹೋಗಲ್ಲ, ಯಾಕಂದರೆ ಇದನ್ನು ಒಲೆ ಮೇಲೆ ಇವಾಗ ಅಡುಗೆಯೆಲ್ಲ ಮಾಡಿರ್ತೀವಿ ನೋಡಿ, ಪಾತ್ರೆಗಳೆಲ್ಲ ಕಪ್ಪಗಾಗಿರುತ್ತೆ, ಅದನ್ನು ತಿಕ್ಕೋದಕ್ಕಾಗೋದಿಲ್ಲ. ಸೋಪ್ ಆಗಲಿ ಅಥವಾ ಲಿಕ್ವಿಡ್ ಆಗಲಿ ಅದೆಲ್ಲ ಹೋಗೋದಿಲ್ಲ. ಇವಾಗ ಶಶಿ ಪೌಡರು, ಸಬೀನಾ ಪುಡಿ ಎಲ್ಲ ಬರುತ್ತೆ, ಅದಕ್ಕಿಂತ ಬೆಸ್ಟ್ ಇದೆ ಮನೇಲಿರುವಂಥದ್ದು. ಹಾಗಾಗಿ ಇದನ್ನೇ ಉಪಯೋಗಿಸ್ತೀವಿ. ಮತ್ತು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ. ಏನಾದರೂ ಮಸಿ ಪಾತ್ರೆಗಳೆಲ್ಲ ಇರುತ್ತಲ್ಲ, ಇವಾಗ ನೀರು ಕಾಯಿಸೋದಕ್ಕೂ ಕೂಡ ನೀವು ನೋಡ್ಬೋದು ಪಾತ್ರೆ ಕಪ್ಪಗಾಗೇ ಆಗಿರುತ್ತೆ. ಇವಾಗ ಅದನ್ನು ತಿಕ್ಕೋದಕ್ಕೂ ಕೂಡ ನಾವು ಇದನ್ನೇ ಉಪಯೋಗಿಸ್ತೀವಿ. ಚೆನ್ನಾಗಿ ಅದು ಫುಲ್ ಪಳಪಳ ಅಂತ ಹೊಳಿತಾ ಇರುತ್ತೆ. ಮೊದಲಿಂದನೂ ಕೂಡ ಇದನ್ನೇ ಉಪಯೋಗಿಸೋದು. ಮತ್ತು ಇನ್ನೊಂದೇನೆಂದರೆ ಇದ್ಲು ಬರುತ್ತೆ ನೋಡಿ, ಇದ್ಲನ್ನು ಕೂಡ ನಾವು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀವಿ. ಅದನ್ನು ಕೂಡ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಉಪಯೋಗಿಸ್ತಾ ಇರೋಂಥ ಕಟ್ಟಿಗೆಯಲ್ಲಿ ಇದ್ಲು ಅಷ್ಟೊಂದು ಬರೋಲ್ಲ. ಹಾಗಾಗಿ ಅದೇನು ಪುಡಿ ಇರುತ್ತಲ್ವ ಬೂದಿ, ಅದನ್ನೇ ಎತ್ತಿಟ್ಕೊಂಡು ಪಾತ್ರೆ ತೊಳ್ಕೊತೀವಿ. ಗಟ್ಟಿ ಕಟ್ಟಿಗೆ ಇರುತ್ತಲ್ವ, ಆ ಕಟ್ಟಿಗೆ ಇಟ್ಟಾಗ ನಮ್ಗೆ ಇದ್ಲು ಅನ್ನೋದು ಚೆನ್ನಾಗಿ ಬರುತ್ತೆ. ಆವಾಗ ಅದನ್ನು ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀವಿ. ಆವಾಗ ಅದನ್ನು ಕೂಡ ಉಪಯೋಗಿಸ್ಕೊತೀವಿ. ಇವಾಗ ಒಲೆ ಹಚ್ಚಿದ್ದಾಯಿತು. ಈಗ ಹೊರಗಡೆ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಹೊರಗಡೆ ಹೋಗಿ ಕಸ ಗುಡಿಸ್ತೀನಿ. ಬಾಕ್ಲಲ್ಲಿ ಯಾವಾಗಲೂ ಕೂಡ ಫಸ್ಟ್ ಎದ್ದ ತಕ್ಷಣ ಹೆಣ್ಮಕ್ಳು ಕಸ ಗುಡಿಸಿ ನೀರು ಹಾಕ್ಬೇಕಂತ ಹೇಳ್ತಾರೆ. ಹಾಗೆ ನಾನು ಯಾವಾಗಲೂ ಕೂಡ ಮಾಡೋದು. ಎದ್ದ ತಕ್ಷಣ ಫಸ್ಟ್ ಒಲೆ ಹಚ್ಬಿಟ್ಟು ಬಂದು ಹೊರಗಡೆ ಕಸ ಗುಡಿಸಿ ಅಂಗಳಕ್ಕೆ ನೀರು ಹಾಕ್ತೀನಿ. ಆಮೇಲೆ ನೆಲ ಒರೆಸ್ಕೊಂಬಂದು ಹೊರಗಡೆ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚೋದು ಅದೆಲ್ಲ ಮಾಡ್ಕೊಳ್ತೀನಿ. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಆಮೇಲೆ ನೀರೆಲ್ಲ ಹಾಕಿ ಎಲ್ಲ ಕೆಲಸನ ಮುಗಿಸ್ಕೋತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಆದಷ್ಟು ಎಲ್ಲರ ಕಾಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಮತ್ತು ಸ್ವಲ್ಪ ಜನ ಕೇಳಿದ್ರೆ ಏನಕ್ಕೆ ಲೈವ್ ಬರ್ತಾಯಿಲ್ಲ, ಲೈವ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ. ಇಲ್ಲ, ಸ್ವಲ್ಪ ನನಗೆ ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತು ಈ ಮಧ್ಯೆ, ಹಾಗಾಗಿ ನಾನು ಲೈವ್ ಮಾಡೋದಕ್ಕಾಗಲಿಲ್ಲ. ಆದರೆ ಸೋಮವಾರ ನಾನು ಲೈವ್ ಬರ್ತೀನಿ. ಡೆಫಿನೆಟ್ಲಿ ಎಲ್ಲರೂ ಬನ್ನಿ, ಆಯಿತಾ? ಲೈವಲ್ಲಿ ಇವಾಗ ಹೊಸ್ಲಿಗೆಯನ್ನು ಒರೆಸ್ತಾ ನೀರು ಹಾಕಿ ತೊಳಿತಾ ಇದ್ದೀನಿ. ಈ ಹೊಸ್ಲನ್ನ ತೊಳೆದ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಬಂದು ಆಮೇಲೆ ಮತ್ತೆ ಇನ್ನೊಂದು ಸಲ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮನ ಇಕ್ತೀನಿ. ನನಗೆ ಅಂದರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣವೇ ನನ್ನ ಕೆಲಸ ಅನ್ನೋದು ಬೇಗನೆ ಆಗುತ್ತೆ. ಏನಾದ್ರು ಸ್ವಲ್ಪ ಲೇಟಾಗಿ ಎದ್ದೆ ಅಂದರೆ ನನ್ನ ಕೆಲಸನೂ ಕೂಡ ನನಗೆ ಬೇಗ ಆಗೋಲ್ಲ. ಈ ಟೈಮಲ್ಲಿ ಒಂದು 4:45-5 ಗಂಟೆ ಹಂಗೆ ಎದ್ದೆ ಅಂದರೆ ಎಲ್ಲ ಮನೆ ಕೆಲಸನ ಮುಗಿಸ್ಕೊಂಡು, ಟಿಫನ್ ಮುಗಿಸ್ಕೊಂಡು, ಮತ್ತು ಮಧ್ಯಾಹ್ನ ಅಡುಗೆಗೂ ಕೂಡ ರೆಡಿ ಮಾಡ್ಕೊತೀನಿ. ಹಂಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಇಲ್ಲ ಲೇಟಾಗಿ ಎದ್ದೆ ಅಂದರೆ ಎಲ್ಲ ಕೆಲಸನೂ ಕೂಡ ಲೇಟಾಗಿ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಎದ್ದೆ ಅಂದರೆ ಒಂದು 11 ಗಂಟೆ ಅನ್ನೋಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು, ಮಧ್ಯಾಹ್ನ ಅಡುಗೆ ಅಂದರೆ ಸಾಂಬಾರು ಗಿಂಬಾರು ಅಥವಾ ಪಲ್ಯ, ಚಪಾತಿ ಈ ಥರ ಏನಾದರೂ ಇದ್ದರೆ ಎಲ್ಲ ಮಾಡಿಕೊಂಡು ಫ್ರೀ ಆಗಿಬಿಡ್ತೀನಿ. ಆಮೇಲೆ ಫ್ರೀ ಆಗಿರೋ ಟೈಮಲ್ಲಿ ಏನಾದರೂ ಎಡಿಟಿಂಗ್ ಮಾಡೋದಿದ್ರೆ, ಇಲ್ಲ ಲೈವ್ ಮಾಡೋದಿದ್ರೆ ಈ ಥರದ್ದನ್ನು ಮಾಡ್ಕೋತೀನಿ. ಇಲ್ಲ ಅಂದರೆ ನಂಗೆ ಟೈಮ್ ಕೂಡ ಸಿಗೋದಿಲ್ಲ. ನಾನು ಲಾಸ್ಟ್ ಲೇಟಾಗಿ ಎದ್ದೇಳ್ತೀನಿ ಅಂದರೆ ಒಂದು 7 ಗಂಟೆಗೆ ಎದ್ದೇಳ್ತೀನಿ. 7 ಗಂಟೆಗಿಂತ ನಾನು ಮೇಲ್ಪಟ್ಟು ನಾನು ಎದ್ದೇಳಲ್ಲ. 7 ಗಂಟೆ ಒಳಗಡೆನೇ ಎದ್ದೇಳೋದು. ಇಲ್ಲ 7 ಗಂಟೆ ಲಾಸ್ಟ್ ಅಂದರೆ 7 ಗಂಟೆಗೆ. 7 ಗಂಟೆಗೆ ಎದ್ದ ತಕ್ಷಣ ನನಗೆ ಒಂಥರ ಫೀಲ್ ಆಗುತ್ತೆ, ಏನಪ್ಪ ಇವತ್ತು ಲೇಟಾಗಿ ಎದ್ಬಿಟ್ನಲ್ಲ, ಕೆಲಸನೂ ಕೂಡ ಲೇಟಾಗಿ ಆಗುತ್ತೆ, ಏನು ಮಾಡೋದು ಅಂತ ಅಂದ್ಕೋತೀನಿ.
ಹಾಗಾಗಿ ನಾನು ಯಾವಾಗಲೂ ಕೂಡ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಏನೋ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಮಾತ್ರ ಒಂದು 7-7:30 ಈ ಥರ, ಲಾಸ್ಟ್ ಅಂದರೆ 7-7:30 ಅಷ್ಟೇ. ಅದ್ರ ಮೇಲ್ಪಟ್ಟು ನಾನು ಹೋಗೋದಿಲ್ಲ. ಆಮೇಲೆ ಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ, ರೆಸ್ಟ್ ಮಾಡ್ತೀನಿ. ಮತ್ತು ಬೆಳಗ್ಗೆನೇ ಒಂದು 8-9 ಗಂಟೆವರೆಗೂ ಮಲಗಿರೋ ನನಗೆ ಇದನ್ನೇ ಇಲ್ಲ. ಅದರ ನಂಗೆ ರೂಢಿನೇ ಇಲ್ಲ. ಬೇಗ ಎದ್ದೇಳೋದು, ಬೇಗ ಕೆಲಸ ಮಾಡ್ಕೊಳೋದು, ಆಮೇಲೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಳೋದು, ಈ ಥರ ನನಗೆ ಅಭ್ಯಾಸ. ಹಾಗಾಗಿ ನಾನು ಅದನ್ನೇ ರೂಢಿ ಮಾಡ್ಕೊಂಡಿದ್ದೀನಿ. ಇವಾಗ ನೆಲ ಒರೆಸ್ತಾ ಇದ್ದೀನಿ. ಕ್ಲೀನಾಗೆಲ್ಲ ನೆಲ ಒರೆಸ್ಬಿಟ್ಟು ಈಗ ಹೊರಗಡೆ ಹೋಗಿಬಿಟ್ಟು ಹೊರಗಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಮತ್ತು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ಇವತ್ತು. ಸೊ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಇವಾಗ ಹೊಸ್ಲನ್ನೆಲ್ಲ ಒರೆಸ್ತಾ ಇದ್ದೀನಿ. ಆವಾಗಲೇ ನೀರು ಹಾಕಿ ತೊಳೆದಿದ್ನಲ್ಲ, ಮತ್ತೆ ಇನ್ನೊಂದು ಸಲ ಹೊಸ್ಲನ್ನೆಲ್ಲ ಒರೆಸ್ಬಿಟ್ಟು ಈಗ ಅರಿಶಿನ ಎಲ್ಲ ಹಾಕಿ ಅದನ್ನ ನೀಟಾಗಿ ಬಳಿದು ಆಮೇಲೆ ಅರಿಶಿನ ಕುಂಕುಮನ ಇಕ್ತೀನಿ. ಆಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಪೂಜೆನ ಮಾಡ್ತೀನಿ. ಇವತ್ತು ಶನಿವಾರ ಬೇರೆ ಅಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಹೋದರೆ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ, ಆಯಿತಾ. ಹಾಗೆ ಇವಾಗ ಪುಡ್ದಾಗಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೇನೆಂದರೆ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕೋದು ತುಂಬ ಇಷ್ಟ. ನನಗೆ ತುಂಬ ಡಿಸೈನ್ಸ್ ಎಲ್ಲ ಬರುತ್ತೆ. ಆದರೆ ಏನಂದರೆ ಈ ಮಧ್ಯೆ ನಾನು ರಂಗೋಲಿ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಮೇನ್ ಏನಂದರೆ ಇವಾಗ ಇಲ್ಲಿ ಡೋರ್ ಹತ್ರ ಮಾತ್ರ ಹಾಕ್ತೀನಿ ರಂಗೋಲಿನ. ಇನ್ನು ಬಾಗಿಲು ಮುಂದ್ಗಡೆ ಹಾಕ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಹಾಕಿದರೂ ಕೂಡ ನಿಂದ್ರಲ್ಲ. ನೀರು ಹಾಕೋದು, ಚೆಲ್ಲೋದು ಹಿಂಗೆಲ್ಲ ಆಗ್ತಾ ಇರುತ್ತೆ. ಅವಾಗ ನನಗೆ ಒಂಥರ ಬೇಜಾರಾಗಿ ಆಗಿಬಿಡುತ್ತೆ. ಇವಾಗ ನಾವು ಹಾಕಿದಾಗ ರಂಗೋಲಿ ಅಟ್ಲೀಸ್ಟ್ ಒಂದು ಮಧ್ಯಾಹ್ನದವರೆಗಾದರೂ ಅಲ್ಲಿತ್ತು ಅಂದರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ಆದರೆ ಅದು ಮಧ್ಯಾಹ್ನದವರೆಗಲ್ಲ, ಒಂದು ಗಂಟೆನೂ ಕೂಡ ನಿಂದ್ರಲ್ಲ ಅಂದರೆ ನಮಗೆ ಅದು ಬೇಜಾರಾಗಿಬಿಡುತ್ತೆ ಹಾಕೋದಕ್ಕೆ. ಹಾಗಾಗಿ ನಾನು ಈ ಮಧ್ಯೆ ಹಾಕ್ತಾ ಇರಲಿಲ್ಲ. ಇವತ್ತು ಅಟ್ಲೀಸ್ಟ್ ಇವತ್ತು ಹಾಕೋಣ, ಇವತ್ತಾದರೂ ಇರುತ್ತೇನೋ ನೋಡೋಣ ಒಂದು ಇದಕ್ಕೆ ಹಾಕಿದೆ. ಒಂದು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದೆ. ಹೊಸ ಡಿಸೈನ್ ಅನ್ನೋದಕ್ಕಿಂತ ನನಗೇನೋ ಮನಸ್ಸಿನಲ್ಲಿ ಯಾವ್ದು ಬರುತ್ತೋ ಅದನ್ನು ಸುಮ್ಮನೆ ಹಾಕ್ತಾ ಇರ್ತೀನಿ. ಅದು ಇದು ಅಂತಂದೇನಿಲ್ಲ. ನನಗಿನ್ನೂ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ ಇಷ್ಟ. ಅದಕ್ಕೆ ಕಲರ್ ಹಾಕ್ಸೋದು ಹಂಗೆಲ್ಲ ತುಂಬ ಇಷ್ಟ. ಏನು ಮಾಡೋದು, ಬಟ್ ಇಲ್ಲಿರೋಂಥ ಪ್ಲೇಸ್ ಹಂಗಿದೆ. ಹಾಗಾಗಿ ನಾನು ಆ ಥರದ್ದೆಲ್ಲ ಹಾಕೋದಕ್ಕೆ ಹೋಗಲ್ಲ. ಬಣ್ಣ ತಂದಿರೋದು ಕೂಡ ಹಾಗೆ ಬಿಟ್ಟಿದ್ದೀನಿ, ಅದನ್ನು ಕೂಡ ನಾನು ಹಾಕಿಲ್ಲ. ಇವಾಗ ನೋಡಿ ಈ ಥರ ಸಿಂಪಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಹಾಗೆ ಮನೆ ಬಾಗಿಲಲ್ಲಿ ಈ ಥರ ರಂಗೋಲಿ ಹಾಕಿದ್ದೀನಿ. ಹೇಗೆ ಹಾಕಿದ್ದೀನಿ ಕಾಮೆಂಟ್ ಮಾಡಿ, ಆಯಿತಾ. ಮತ್ತು ಇವಾಗ ಸ್ನಾನ ಮುಗಿಸ್ಕೊಂಬಂದು ಹೂವು ಮತ್ತು ತುಳಸಿ ಹಾಗೆ ಗುಲಾಬಿ ಹೂವು ಎಲ್ಲ ಇತ್ತು. ಅದನ್ನೆಲ್ಲ ಈಗ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಹೂವನ್ನೆಲ್ಲ ಮುಡಿಸ್ಬೇಕು. ನನಗೇನೆಂದರೆ ಪೂಜೆ ಮಾಡಬೇಕಾದ್ರೆ ಹೂವು ಮತ್ತು ತುಳಸಿ ದಳ ಮತ್ತು ಬಿಲ್ಪತ್ರೆ ಈ ಥರದ್ದೆಲ್ಲ ವೆರೈಟಿ ಇತ್ತು ಅಂದರೆ ನನಗೆ ಪೂಜೆ ಮಾಡೋಕ್ಕೆ ಇನ್ನೂ ಖುಷಿಯಾಗುತ್ತೆ ಅಲಂಕಾರ ಮಾಡಿ. ಹಾಗೆ ಇದು ಹೂವು ಏನಂದರೆ ಮನೆ ಹಿಂದ್ಗಡೆ ಗಿಡ ಇದೆ, ಅದರಲ್ಲಿ ಕಿತ್ಕೊಂಬಂದು ಮಲ್ಲಿಗೆ ಹೂವನ್ನ ಕಟ್ಟಿದ್ದೆ. ಅದು ಸ್ವಲ್ಪ ಇತ್ತು, ಇಷ್ಟ ಆಗಿತ್ತು. ಅದನ್ನೇ ಇವಾಗ ದೇವ್ರಿಗೆ ಮುಡ್ಸೋಣ ಅಂತ ಹೇಳಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ದೇವ್ರಿಗೆ ಮುಡಿಸ್ಬೇಕು. ಏನಂದರೆ ಫೋಟೋಸು ನಾವು ವಾರದಲ್ಲಿ 2 ಟೈಮ್ ಕ್ಲೀನ್ ಮಾಡ್ತೀನಿ. ಯಾಕಂದರೆ ನೀವು ನೋಡ್ತಾ ಇರ್ಬೋದು ಫೋಟೋಸ್ ತುಂಬಾ ಇದೆ ಮತ್ತು ವಿಗ್ರಹಗಳು ಎಲ್ಲ ತುಂಬಾ ಇದಾವೆ. ಇದಕ್ಕೂ ಜಾಸ್ತಿನೇ ಇದ್ವು ಮೊದಲೆಲ್ಲ. ಆವಾಗೂ ತುಂಬ ಕಷ್ಟ ಅನಿಸೋದು, ಆದರೂ ಅಷ್ಟೊಂದು ಇದ್ದರೆ ನನಗೇನೋ ಒಂಥರ ಖುಷಿ ಅನಿಸೋದು. ಅದಕ್ಕೋಸ್ಕರ ಹಾಗೆ ಬಿಟ್ಕೊಂಡಿದ್ದೆ. ಮತ್ತು ಇವಾಗ ಯಾರಾದರೂ ಕಾಮೆಂಟ್ ಮಾಡ್ಬೋದು, ರಾಯರ ಫೋಟೋಕ್ಕೆ ಕುಂಕುಮ ಇಟ್ಟಿದ್ದೀರಲ್ಲ ಅಂತ ಹೇಳಿ. ಕಾಮೆಂಟ್ ಬಂದಿತ್ತು ಮೊನ್ನೆ ತಾನೇ. ನಾನು ಆವಾಗ ರಾಯರ ಫೋಟೋ ಎಲ್ಲ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟಿದ್ದೆ. ಇವತ್ತು ನಾನು ರಾಯರ ಫೋಟೋಸ್ ಆಗಲಿ ಮನೇಲಿರೋ ಫೋಟೋಸ್ ಆಗಲಿ ಯಾವುದೂ ಕೂಡ ನಾನು ಒರೆಸಿಲ್ಲ. ನಾನು ನಾಳೆ ಇಲ್ಲಾಂದರೆ ಸೋಮವಾರ ದಿನ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊತೀನಿ. ಹಾಗಾಗಿ ನಾನು ಇನ್ನೂ ಆ ರಾಯರ ಫೋಟೋ ಮೇಲಿರೋಂಥ ಕುಂಕುಮನ ಅಳಿಸಿಲ್ಲ. ನೀವು ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ, ಆಯಿತಾ. ನೀವು ಹೇಳಿದ್ದು ನನಗೂ ಕೂಡ ಅರ್ಥ ಆಯಿತು. ಬಟ್ ಇದೊಂದು ವ್ಲಾಗಲ್ಲಿ ಕ್ಷಮಿಸಿ. ಹಾಗೆ ಮತ್ತು ಗಣಪತಿಗೂ ಕೂಡ ಹೂವು ಅಂದರೆ ತುಳಸಿ ದಳ ಇಡಬೇಡಿ ಅಂತ ಹೇಳಿದ್ರಿ. ಹಾಗಾಗಿ ಅದಕ್ಕೂ ಕೂಡ ನಾನು ತುಳಸಿ ದಳನ ಇಟ್ಟಿಲ್ಲ. ಮತ್ತು ಮಲ್ಲಯ್ಯನಿಗೂ ಕೂಡ ಇಡಲ್ಲ ಅಂತ ಗೊತ್ತು, ಅದು ಯಾಕಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಕಾಮೆಂಟ್ ಮಾಡಿ ನನಗೆ ಹೇಳಿ ಸಜೆಷನ್ ಕೊಡಿ ಅದು ಏನಕ್ಕೆ ಅಂತ ಹೇಳಿಬಿಟ್ಟು ಕೇಳಿದೆ. ಕೆಲವೊಬ್ಬರು ಹೇಳಿದ್ರು ವಿಷ್ಣುವಿನ ಭಕ್ತೆ ತುಳಸಿ, ಹಾಗಾಗಿ ವಿಷ್ಣುವಿನ ಮಾತ್ರ ಇಡ್ತಾರೆ ಮತ್ತು ನಾಮ ಹಾಕ್ಕೋತಾರಲ್ವ, ಸೊ ಆ ದೇವ್ರುಗಳಿಗೆ ಮಾತ್ರ ಇಡ್ತಾರೆ ಅಂತ ಹೇಳಿದರು. ನನಗೆ ಓಕೆ ಅಂತ ಅದು ಕ್ಲಿಯರಾಗಿ ನನಗೆ ಗೊತ್ತಾಗಲಿಲ್ಲ. ಆ ಥರ ಹೇಳಿದ್ರಲ್ಲ, ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಇಟ್ಟಿಲ್ಲ. ಮತ್ತು ರಾಯರ ಫೋಟೋಕ್ಕೆ ಮೇನಾಗಿ ತುಳಸಿ ದಳ ಎಲ್ಲ ನೀಟಾಗಿ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಫಸ್ಟು ಧೂಪ ಹಚ್ಬಿಟ್ಟು ವಿಘ್ನೇಶ್ವರನಿಂದ ಪೂಜೆನ ಸ್ಟಾರ್ಟ್ ಮಾಡಿ ನಮ್ಮನೆ ದೇವರಿಗೆ ಎಂಡ್ ಮಾಡ್ತೀನಿ. ಇವಾಗ ಮಲ್ಲಯ್ಯನಿಗೆ ಎಲ್ರಿಗೂ ಅದನ್ನು ಗಂಧದ ಕಡ್ಡಿ ಎಲ್ಲ ಧೂಪದ ಕಡ್ಡಿ ಎಲ್ಲ ಬೆಳಗಿ ಹೊರಗಡೆನೂ ಕೂಡ ಹೊಸ್ಲಲ್ಲೂ ಕೂಡ ಧೂಪದ ಕಡ್ಡಿ ಇಟ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ. ಹಾಗೆ ಇವಾಗ ಊದಿನ ಕಡ್ಡಿ
ಅದೆಲ್ಲ ಬೆಳಗ್ಬಿಟ್ಟು ನಮ್ಮ ಕಡೆ ಎಲ್ಲ ಊದಿನ ಕಡ್ಡಿ ಅಂತೀವಿ, ಕೆಲವೊಬ್ರು ಊದ್ಬತ್ತಿ ಅಂತ ಕರೀತಾರೆ, ನಮ್ಮ ಕಡೆ ಎಲ್ಲ ಊದಿನ ಕಡ್ಡಿ ಅಂತಲೇ ಜಾಸ್ತಿ ಕರೆಯೋದು. ಹಾಗಾಗಿ ಅದೇ ಬಂತು, ಮತ್ತು ತಪ್ಪಾಗಿ ತಿಳ್ಕೊಬೇಡಿ ಆಯಿತಾ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಇವಾಗ ಲಾಸ್ಟಲ್ಲಿ ತುಪ್ಪದ ಬತ್ತಿ ಇರುತ್ತಲ್ವ, ಅದನ್ನು ಹಚ್ತಾ ಇದ್ದೀನಿ. ಒಂದು 5 ತುಪ್ಪದ ಬತ್ತಿನ ಇಟ್ಬಿಟ್ಟು ಹಚ್ತಾ ಇದ್ದೀನಿ. ಫೈನಲ್ ಮಂಗಳಾರತಿ ಮಾಡಿದ್ವಿ ಅಂದರೆ ಮುಗೀತು. ಮತ್ತು ರಿಪೀಟ್ ಅಂದರೆ ಫೋಟೋಸು ಎರಡೆರಡು ಇಕ್ಕಬಾರ್ದು, ಒಂದೇ ದೇವ್ರ ಫೋಟೋಗಳು ತುಂಬ ಇಡಬಾರ್ದು ಅಂತ ಹೇಳಿದ್ರಿ. ಈ ಫೋಟೋಸ್ ಎಲ್ಲ ಹಳೇ ಫೋಟೋಸು ಆಯಿತಾ. ನಾವು ರೀಸೆಂಟಾಗಿ ಯಾವುದೂ ಕೂಡ ತಂದಿಲ್ಲ. ರೀಸೆಂಟಾಗಿ ತಂದಿರೋ ಫೋಟೋ ಅಂದರೆ ರಾಯರ ಫೋಟೋ ಒಂದೇ ನಾನು ರೀಸೆಂಟಾಗಿ ತಂದಿರೋದು. ಇನ್ನು ಮಿಕ್ಕಿದೆಲ್ಲ ತುಂಬ ಹಳೆ ಫೋಟೋಸು. ಮತ್ತು ಮಲೈನ ಫೋಟೋ ಏನಿದೆ ಅದು ಕೂಡ ತುಂಬ ಹಳೇದಲ್ಲ, 2 ವರ್ಷದ್ದು ಏನೋ 1 ವರ್ಷದ ಹಿಂದೆ ಫೋಟೋ ಅದು ಬಿಟ್ಟೆ ಅಂದರೆ ಮತ್ತೆ ಇನ್ನು ಉಳ್ಕಿದ್ದೆಲ್ಲ ಹಳೆ ಫೋಟೋಸೇ ಆಯಿತಾ. ಯಾವುದು ಕೂಡ ನಾವು ಚೇಂಜ್ ಮಾಡಿಲ್ಲ, ಬಟ್ ಅದನ್ನು ಚೇಂಜ್ ಮಾಡೋಕ್ಕೂ ಕೂಡ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಯಾವ ಫೋಟೋಸನ್ನು ಕೂಡ ಚೇಂಜ್ ಮಾಡಿಲ್ಲ. ಮತ್ತು ಒಂದೇ ಥರ ದೇವ್ರಗಳ ಫೋಟೋ ತುಂಬ ಇದೆಯಲ್ಲ ಅಂತ ಕೇಳಿದರೆ, ಅದು ನಮ್ಮ ಅಮ್ಮಂಗೆ ತುಂಬ ಇಷ್ಟ ಅಜ್ಜಯ್ಯ ಅಂದರೆ. ಹಾಗಾಗಿ ಅಮ್ಮಂಗೆ ಅಲ್ಲಿ ಹೋದಾಗೆಲ್ಲ ಯಾವ ಫೋಟೋಸ್ ಇಷ್ಟ ಆಗುತ್ತೋ ಅದನ್ನು ತೊಗೊಂಬಂದು ಇಟ್ಟಿದ್ದಾರೆ ಅಷ್ಟೇ. ನಾವು ಮತ್ತೆ ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಆಯಿತಾ. ಅದು ತಪ್ಪೋ ಒಪ್ಪೋ ನನಗಂತೂ ಗೊತ್ತಿಲ್ಲ, ಇಡಬಾರ್ದಂತ ನೀವು ಹೇಳಿದ್ರಿ. ಆದರೆ ಅಮ್ಮನಿಗೆ ಅದು ಇಷ್ಟ ಆ ಥರ ಇಡೋದು, ಹಂಗಾಗಿ ಅಮ್ಮನ ಮನಸ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಫೋಟೋಸ್ನ ಇಟ್ಕೊಂಡು ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಆಯಿತಾ. ಇವಾಗ ಕಂಪ್ಲೀಟಾಗಿ ಪೂಜೆ ಕೂಡ ಮುಗೀತು. ಇವತ್ತು ಯಾವುದೇ ರೀತಿ ನೈವೇದ್ಯ ಇಟ್ಟಿಲ್ಲ, ನೈವೇದ್ಯ ಇಡೋದಕ್ಕಾಗಲಿಲ್ಲ ಇವತ್ತು, ಹಾಗಾಗಿ ನೈವೇದ್ಯನ ಇಟ್ಟಿಲ್ಲ. ಇವಾಗ ಕಂಪ್ಲೀಟ್ ಪೂಜೆ ಮುಗೀತು. ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಸೊ ಇವಾಗ ಹೋಗಿಬಿಟ್ಟು ತಲೆನ ಒಣಗಿಸ್ಕೋಬೇಕು. ಇವಾಗ ನಾನು ಹಾಗೆ ಬಿಟ್ಕೊಂಡೆ ಅಂದರೆ ನನ್ನ ತಲೆನೋವು ಬಂದುಬಿಡುತ್ತೆ ನನಗೆ. ಅದಕ್ಕೆ ಇವಾಗ ಫಸ್ಟ್ ಹೋಗ್ಬಿಟ್ಟು ತಲೆನ ಒಣಗಿಸ್ಕೊತೀನಿ. ಹಾಗೆ ಹೊರಗಡೆನೂ ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದೆ ಮನೆ ಬಾಗಿಲಲ್ಲಿ ದೀಪ ಇಟ್ಟಾಗ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ದೀಪ ಇಟ್ಟು ಅದಕ್ಕೆ ಹೂವು ಮತ್ತು ಒಂದು ಸ್ವಲ್ಪ ಧೂಪದ ಕಡ್ಡಿ ಎಲ್ಲ ಇಟ್ಬಿಟ್ಟು ಒಂಥರ ಲಕ್ಷಣ ಕಾಣಿಸುತ್ತೆ. ನನಗಂತೂ ತುಂಬ ಇಷ್ಟ ಈ ಥರ ಕಾಣೋದು. ಹಾಗೆ ಇವಾಗ ಫಸ್ಟು ತಲೆ ಒರೆಸ್ಕೊ ಅಂತ ನಮ್ಮ ಮನೆಯವ್ರು ಕೂಡ ಬೈತಾಯಿದ್ರು. ಯಾಕಂದರೆ ಮಳೆ ಕೂಡ ಬರ್ತಾಯಿದೆ, ನೀವು ಕಾಣ್ತಾ ಇದೆಯೇನೋ ಗೊತ್ತಿಲ್ಲ. ಸಣ್ಣಕ್ಕೆ ಜಿನಿ ಅಂತಾರೆ ನಮ್ಮ ಕಡೆ, ಜಿನಿ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಲ್ವ, ಹಾಗೆ ಸ್ಟಾರ್ಟ್ ಆಯಿತು. ಇವತ್ತು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂತ ಅಂದ್ಕೊಂಡ್ವಿ. ಹೋಗೋ ಟೈಮಲ್ಲೇ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಹೋದರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಹೇರ್ ಅಂತೂ ನನಗೆ ನಿಜವಾಗ್ಲೂ ನನ್ನ ಹೇರ್ನ ನಾನು ನೋಡ್ಕೊಳಕ್ಕೂ ಕೂಡ ಆಗ್ತಾಯಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ನಾನು ಮಾಡಿದಂಥ ಮಿಸ್ಟೇಕ್ ಅಂತಲೇ ಹೇಳ್ಬೋದು, ದೊಡ್ಡ ಮಿಸ್ಟೇಕ್ ಇದು. ಯಾಕಾದರೂ ಹೇರ್ ಕಟ್ ಮಾಡಿಸ್ಕೊಂಡು ನಾನಂತ ಅನಿಸ್ತಾ ಇದೆ ಇವಾಗ. ಅದೇ ಹೇಳ್ತೀವಲ್ವ, ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ, ಇಲ್ದಿದ್ದಾಗಲ ಅದ್ರ ಬೆಲೆ ಏನಂತ ಗೊತ್ತಾಗುತ್ತೆ ಅನ್ನೋದು ಸೇಮ್ ಅದೇ ಥರನೇ ನನಗೂ ಕೂಡ ಆಯಿತು. ಇದ್ದಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ ಹೇರ್ಸ್ನ. ಇವಾಗ ಇಲ್ದಿದ್ದಾಗ ಅಯ್ಯೋ ನನ್ನ ಹೇರ್ಸು ಅನ್ನೋ ಥರ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಅದು ನಾನು ಮಾಡಿದಂಥ ಒಂದು ಬಿಗ್ ಮಿಸ್ಟೇಕ್. ಹಾಗಾಗಿ ದಯವಿಟ್ಟು ಯಾರು ಕೂಡ ಇಂಥ ದೊಡ್ಡ ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಇರೋ ಹೇರ್ನ ನೀಟಾಗಿ ಮೇಂಟೈನ್ ಮಾಡಿ. ಲೆಂತ್ ಇದ್ದಾಗ ಹೇರ್ ಮಾತ್ರ ಇವ್ರು ನೋಡಿಕೊಂಡು ಕಟ್ ಮಾಡಿಸ್ಬೇಕು, ಚೆನ್ನಾಗಿ ಕಾಣುತ್ತೆ, ಆ ಲುಕ್ ಮಾಡಿಸ್ಬೇಕು ಈ ಲುಕ್ ಮಾಡಿಸ್ಬೇಕಂತ ಹೇಳಿ ಮಾಡಿಸ್ಬಿಟ್ಟು ಹೇರ್ ಹಾಳು ಮಾಡ್ಕೋಬೇಡಿ ಆಯಿತಾ. ಇರೋದನ್ನು ಚೆನ್ನಾಗಿ ಇಟ್ಕೊಂಡು ಅದನ್ನು ಇನ್ನೂ ಲೆಂತಾಗಿ ಬೆಳೆಸೋದನ್ನು ನೋಡಿ. ಇನ್ನೊಬ್ಬರು ಇವಾಗ ಹೇರ್ ಉದ್ದ ಇರುತ್ತಲ್ಲ, ಅದು ನೋಡಿದಾಗ ಎಷ್ಟೊಂದು ಹೊಟ್ಟೆ ಉರಿಯುತ್ತೆ. ನಾನು ಹಿಂಗೆ ಬಿಟ್ಟಿದ್ದು ಹೇರು ಇಷ್ಟೇ ಚೆನ್ನಾಗಿತ್ತು, ಬಟ್ ನಾನು ಮಾಡಿದಂಥ ತಪ್ಪಿಗೆ ಇವಾಗ ಆ ಹೇರ್ನ ಕಳ್ಕೊಳೋ ಥರ ಆಯ್ತಲ್ಲ ಅಂತ ಅನಿಸುತ್ತೆ. ಆದರೂ ಫೀಲ್ ಮಾಡಿ ಏನು ಪ್ರಯೋಜನ ಇಲ್ಲ ಇವಾಗ ಆ ಥರ. ಬಟ್ ಚಾಲೆಂಜ್ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಇನ್ನು 1 ಇಯರಲ್ಲಾದರೂ ನನ್ನ ಹೇರ್ ಲೆಂತ್ ಮಾಡ್ಕೋತೀನಿ, ಹೇರ್ನ ಚೆನ್ನಾಗಿ ಗ್ರೋತ್ ಮಾಡ್ಕೋತೀನಿ ಅಂತ. ನೋಡೋಣ ಅದೆಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ನೋಡ್ತಿರಲ್ವ ನೀವೇ ಹೇಗಿದೆ, ಸೊ ಹೇಗಿತ್ತು ಹೇಗಾಗಿದೆ ಅಂತ ನೀವೇ ನೋಡ್ತೀರಾ. ನೋಡೋಣ, ಅದೆಲ್ಲ ವರ್ಕೌಟ್ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯಿತಾ. ಸೊ ಇವಾಗ ಹೋಗ್ಬಿಟ್ಟು ಫಸ್ಟು ಹೇರ್ನ ನೀಟಾಗಿ ಒಂದು ಸ್ವಲ್ಪ ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟ್ ನನ್ನ ಮಕ್ಕಳನ್ನ ರೆಡಿ ಮಾಡಿ ಅವರಿಗೆ ಟಿಫನ್ ಮಾಡಿ ಅವ್ರಿಗೆ ಕಳಿಸ್ಬೇಕೀಗ ಸ್ಕೂಲಿಗೆ. ಫೋನು ನೋಡಿ ಬಿದ್ದೋಗ್ತಾಯಿತ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಬಿದ್ದೋಗಿ ಅದು ಒಂದು ಬರೋದು ನನ್ನ ತಲೆ ಮೇಲೆ. ಈಗ ಏನಿಲ್ಲ, ಮುಗೀತು ನನ್ನ ಕೆಲಸ. ಫಸ್ಟು ಇವಾಗ ಏನಂದರೆ ನನ್ನ ಮಕ್ಕಳನ್ನ ನೋಡಬೇಕು. ಅವರು ಎದ್ದೇಳಷ್ಟರಲ್ಲೇ ನನ್ನ ಪಾಡಿನ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂದರೆ ನಾನು ಆರಾಮಾಗಿರ್ತೀನಿ. ಇಲ್ಲ ಅಂದರೆ ನನಗೆ ಯಾವ ಕೆಲಸನೂ ಕೂಡ ಆಗೋಲ್ಲ, ಎಲ್ಲ ಕೆಲಸನೂ ಕೂಡ ಅಲ್ಲಲ್ಲೇ ಇರುತ್ತೆ. ಸೊ ಹಾಗೇನೆ ಆಗಿದೆ. ಇವಾಗ ಏನಂದರೆ ಮೇನ್ ಅವ್ರನ್ನ ರೆಡಿ ಮಾಡಿ ಅವ್ರು ಟಿಫನ್ ಮಾಡಿ ತಿನ್ನಿಸ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸೋದೇ ನನ್ನ ಫಸ್ಟ್ ಕೆಲಸ. ಈಗ
ಅದನ್ನು ಮುಗಿಸ್ಕೊಂಡೆ ಅಂದರೆ ನಾನು ಕೂಡ ಫುಲ್ ಫ್ರೀ, ಮತ್ತು ಹೊರಗಡೆ ಹೋಗೋದಿದ್ರೆ ಹೊರಗಡೆ ಹೋಗಿ ಬರೋದು ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆ ನಮ್ಮ ಮನೆಯವ್ರ ಚಾನಲ್ ಕೂಡ ಇದೆ, ಅಜ್ಜು ಸ್ಟೋರಿ ರೈಟರ್ ಅಂತ. ಸೊ ಅವ್ರ ಚಾನಲ್ಗೂ ಹೋಗಿ ಅವ್ರ ಚಾನಲ್ನು ನೋಡಿ ಸಪೋರ್ಟ್ ಮಾಡಿ. ನನ್ನ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ಅವರನ್ನು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.